ಈಗ ಲೇಸರ, ವ್ಯಾಕ್ಸಾ ಅಥವಾ ಲೇಸರ್. ಬ್ರೆಜಿಲ್ ವ್ಯಾಕ್ಸ್ ಅಲ್ಲಿ ಆಕ್ಚುಲಿ ಕಡಿಮೆ ಆಗುತ್ತೆ ಎಲ್ಲ, ಸಿಕ್ಕಾಪಟ್ಟೆ ಹೇರಿ ಬಾಡಿ. ನಾನು ವ್ಯಾಕ್ಸ್ ಮಾಡಿಸೋದಕ್ಕೆ ಸಿಕ್ಕಾಪಟ್ಟೆ ಪರದಾಡ್ತಿದ್ದೆ. ತುಂಬಾ ಚೆನ್ನಾಗಿ ಹೆಲ್ಪ್ ಆಯ್ತು ನನ್ಗದು. ಹೇರ್ ರಿಡಕ್ಷನ್ ಆಗುತ್ತೋ ಹೊರ್ತು ಅದೇ ನನಗೆ ಲೇಸರ್ ಮಾಡಿಸಿದಾಗ ಸ್ವಲ್ಪ ಅದು ಪ್ರಾಬ್ಲಮ್ ಆಯ್ತು. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ಬಾಸ್ಕೆಟ್. ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ, ಅದರಲ್ಲಿ ನಮ್ಮ ಯಜಮಾನರು ಸೌಂಡ್ ಮಾಡ್ತಾ ಇದ್ದಾರೆ. ಇವ್ನು ನೋಡಿ ಬರ್ತಾ ಇದ್ದಾನೆ. ಹಿಂಗೆ ನನಗೆ ವಿಡಿಯೋ ಮಾಡೋದಕ್ಕೆ. ಹೌದಾ? ಓಕೆ, ವೆಯ್ಟ್ ಐತೆ, ಹೋಗು. ಓಕೆನಾ? ಸೊ ಇವತ್ತು ನಾನು ನಿಮಗೆ ಒಂದು ವಿಷಯನ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ತುಂಬ ದಿನದಿಂದ ಎಲ್ಲರೂ ಈ ವಿಷಯನ ಕೇಳ್ತಾ ಇದ್ರು ನನಗೆ. ನಾನು ಒಂದು ಸಲ ಯಾವಾಗಲೂ ಪ್ರೋಮೋ ವ್ಲಾಗ್ಸಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಲೇಸರ್ ಟ್ರೀಟ್ಮೆಂಟ್ ಬಗ್ಗೆ ನಾನು ಮಾಡಿಸಿದ್ದು. ದಿಸ್ ಈಸ್ ಕಂಪ್ಲೀಟ್ಲಿ ನನಗಾಗಿರೋಂಥ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಎಲ್ರಿಗೂ ಗೊತ್ತು, ನಾನು ಕುವೈತ್ಗೆ ಹೋಗಿದ್ದು. ಹೇಳಿ 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 ಅತ್ತಾಗ. ಸೊ ನಾನು ಕುವೈತ್ಗೆ ಹೋಗಿದ್ದೆ ಗೊತ್ತಾ. ಸೊ ಆವಾಗ ನನಗೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಹೇರ್ಸ್ ಇತ್ತು, ಸಿಕ್ಕಾಪಟ್ಟೆ ಹೇರಿ ಬಾಡಿ. ನಂದು ವ್ಯಾಕ್ಸ್ ಮಾಡಿಸೋದಕ್ಕೆ ಸಿಕ್ಕಾಪಟ್ಟೆ ಪರದಾಡ್ತಿದ್ದೆ. ಆ್ಯಂಡ್ ನನಗೆ ತುಂಬ ಮುಜುಗರ ಸಲೂನ್ಗೆಲ್ಲ ಹೋಗೋದೆಲ್ಲ ಅಂದರೆ. ಸೊ ನಮ್ಮ ಅಮ್ಮನೇ ತೊಗೊಂಡು ಬಂದು ನಮ್ಮ ಅಮ್ಮನೇ ಕಲ್ತ್ಕೊಂಡು ನನಗೆ ವ್ಯಾಕ್ಸ್ ಎಲ್ಲ ಮಾಡ್ತಾಯಿದ್ರು. ಇದು ಇಷ್ಟೊಂದು ಪ್ರಾಬ್ಲಮ್ ಆಗ್ತಿದೆಯಲ್ಲ ಅಂತ ಅಂದಾಗ, ಅಲ್ಲಿ ಕುವೈತಲ್ಲಿರುವಾಗ ಸಲೂನ್ಗೆ ಹೋಗಿ ಹಿಂಗೆ ವ್ಯಾಕ್ಸ್ ಎಲ್ಲ ಮಾಡ್ಕೊತೀವಿ. ಅದೇ ಥರನೇ ಅಲ್ಲಿ ಲೇಸರ್ನ ಮಾಡ್ಕೊತಾರೆ, ಅಂದರೆ ಅಷ್ಟು ಈಸಿಯಾಗಿ ಮಾಡ್ಕೊತಾರೆ. ಸೊ ನಾನು ನಮ್ಮದೇ ಕಂಪ್ನೀಲಿ, ಅಂದರೆ ನಾನು ಅಲ್ಲೇ ಇದು ಇತ್ತು ಏನಪ್ಪ, ಹೇರ್ ರಿಡಕ್ಷನ್ನು ಕ್ಲಿನಿಕ್ ಥರ ಎಲ್ಲ ಇತ್ತು. ಸೊ ಅಲ್ಲೇ ನನಗೆ ಅಂತ ಡಿಸ್ಕೌಂಟ್ ಎಲ್ಲ ಬೇರೆ ಮಾಡಿಕೊಟ್ರು ಅಂತ ನಾನು ಖುಷಿಯಲ್ಲಿ ಫುಲ್ ಬಾಡಿ ಲೇಸರ್ ಟ್ರೀಟ್ಮೆಂಟ್ನ ತೊಗೊಂಡೆ. ಸೊ ಆ್ಯಕ್ಚುಲಿ ಟ್ರಸ್ಟ್ ಮೀ, ತುಂಬ ಚೆನ್ನಾಗಿ ಹೆಲ್ಪ್ ಆಯಿತು ನನಗದು. ಎಷ್ಟು ಚೆನ್ನಾಗಿ ಹೇರ್ ರಿಡಕ್ಷನ್ ಆಯಿತು ಅಂದರೆ, ಈಗ ನನಗೆ ಎಲ್ಲೋ ಅವಾಗವಾಗ ಒಂದೊಂದೊಂದು ಚೂರು ಇಲ್ಲಿ ಮಾತ್ರ ಬರುತ್ತೆ ಅಷ್ಟೇ. ಲೇಸರ್ ಮಾಡಿಸೋದ್ರಿಂದ ಹೇರ್ ರಿಡಕ್ಷನ್ ಆಗುತ್ತೋ, ಅದರಲ್ಲಿ ಒಂದು ಪ್ರಾಬ್ಲಮ್ ಇದೆ. ಬೇಬಿ ಹೇರ್ ಮೇಲೆ ನೀವೇನಾದರೂ ಲೇಸರ್ನ ಮಾಡಿಕೊಂಡ್ರೆ ನಿಮಗೆ ಲಾಂಗ್ ಹೇರ್ ಥರ, ಅಂದರೆ ಈ ಥರ ಲಾಂಗ್ ಹೇರ್ ಥರ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಹೆಂಗೆಂಗೋ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕ್ರಾಸ್ ಆಗಿ ಒಂಥರ ಅಬ್ನಾರ್ಮಲ್ ಆಗಿ ಬೆಳೆಯುತ್ತೆ ಹೇರು. ಸೊ ಈ ಥರ ಒಂದು ಇಲ್ಲೆಲ್ಲ ಬೇಬಿ ಹೇರ್ಸ್ ಇರುತ್ತೆ ನೋಡಿ, ಇಲ್ಲೆಲ್ಲ ಬೇಬಿ ಹೇರ್ಸ್ ಇರುತ್ತೆ. ಸೊ ಅದನ್ನು ಟಚ್ ಅಪ್ಪರ್ ಲಿಪ್ ಎಲ್ಲ ಮಾಡಿಸ್ಕೊಬೋದು, ಅದೆಲ್ಲ ರಿಡಕ್ಷನ್ ಆಗುತ್ತೆ. ಆದರೆ ಇಲ್ಲಿ ಫೇಸ್ ಎಲ್ಲ ಮಾಡಿಸ್ಕೊಂಡಾಗ ತುಂಬ ಟೈನಿ ಹೇರ್ಸ್ ಇರುತ್ತೆ ಗೊತ್ತಾ. ಇಲ್ಲಿ ಬೆನ್ನಲ್ಲೆಲ್ಲ ಮಾಡಿಸಿದ್ದೆ ನಾನು. ಅದೆಲ್ಲ ಏನಾಗೋಗ್ಬಿಡುತ್ತೆ ಅಂದರೆ ಅನ್ವಾಂಟೆಡ್ ಒಂಥರ ತುಂಬ ವಿಯರ್ಡ್ ಆಗಿ ಬೆಳೆಯುತ್ತೆ. ಅದೇ ನನಗೆ ಲೇಸರ್ ಮಾಡಿಸಿದಾಗ ಸ್ವಲ್ಪ ಅದು ಪ್ರಾಬ್ಲಮ್ ಆಯಿತು. ಅನ್ವಾಂಟೆಡ್ ಹೇರ್ ಥರನೇ ಕಾಣಿಸ್ತಿರಲ್ಲ ಮುಂಚೆ. ನೀವು ಲೇಸರ್ ಆ ಥರ ಜಾಗದಲ್ಲಿ ಮಾಡಿಸಿದಾಗ ಏನಾಗ್ಬಿಡುತ್ತೆ ಅಂದರೆ ಅನ್ವಾಂಟೆಡ್ ಅಬ್ನಾರ್ಮಲ್ ಆಗಿ ಬೆಳೆಯುತ್ತೆ. ಸೊ ಆ ಥರ ಜಾಗದಲ್ಲಿ ದಯವಿಟ್ಟು ಮಾಡ್ಸೋಕೆ ಹೋಗಬೇಡಿ. ಎಲ್ಲಿ ನಿಮಗೆ ಹೇರ್ ಗ್ರೋತ್ ಜಾಸ್ತಿ ಇದೆ ಅಲ್ಲಿ ಮಾತ್ರ ಲೇಸರ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಹೇರ್ ರಿಡಕ್ಷನ್ ಆಗುತ್ತೆ. ರಿಡಕ್ಷನ್ ಅಗೇನ್ ನನಗೆ ಆ್ಯಕ್ಚುಲಿ ತುಂಬ ಯೂಸ್ ಆಯಿತು. ಎಷ್ಟೋ ಸೆಷನ್ ತೊಗೊಂಡೆ ನಾನು, ಒಂದು 6-7 ಸೆಷನ್ ಏನೋ ತೊಗೊಂಡೆ. ಫುಲ್ ಬಾಡಿ ಹೇರ್ ರಿಡಕ್ಷನ್ ಮಾಡಿಸಿದೆ. ಅಲ್ಲಿ ಆ್ಯಕ್ಚುಲಿ ತುಂಬ ರೀಸನಬಲ್ ಆಗಿರುತ್ತೆ ಇದು, ಅದಕ್ಕೋಸ್ಕರ ನಾನು ಮಾಡಿಸಿದ್ದು. ರಿಡಕ್ಷನ್ ಆಗುತ್ತೆ, ಬಟ್ ದ ಪ್ರಾಬ್ಲಮ್ ಈಸ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ಯುವರ್ ಬೇಬಿ ಹೇರ್ಸ್. ಅದು ನನಗೆ ಉಲ್ಟಾ ಹೊಡಿತು, ಇಲ್ಲೆಲ್ಲನೂ ಮತ್ತೆ ಜಾಸ್ತಿ ಆಗಿಬಿಡ್ತು. ಇವಾಗ್ಲೂ ಟ್ರಸ್ಟ್ ಮೀ, ಐ ಆಮ್ ಸಫರಿಂಗ್. ಯಾಕಂದರೆ ತಿಕ್ ಹೇರ್ ಆಗಿಬಿಡ್ತು. ಇಲ್ಲಿಗೆ ಬಂದಮೇಲೆ ನಾನು ಮತ್ತೆ ಇಲ್ಲಿ ಹೇರ್ ರಿಡಕ್ಷನ್ ಮಾಡಿಸೋದಕ್ಕೆ ಆಗಲಿಲ್ಲ, ಯಾಕಂದರೆ ಅವಾಗ ಕೋವಿಡ್ ಟೈಮ್. ಆಮೇಲೆ ದಯವಿಟ್ಟು ರೇಸರ್ ಏನು ಬರುತ್ತೆ, ಇದು ಫೀಮೇಲ್ ರೇಸರ್, ಇವಾಗ ಆಲ್ರೆಡಿ ಗ್ರೋ ಆಗ್ತಾನೇ ಇದೆ ಅಂತ ಅನ್ನೋರ್ಗೆ ಏನಾಗ್ಬಿಡುತ್ತೆ ಅಂತಂದರೆ ಅದು ಇನ್ನೂ ಜಾಸ್ತಿ ತಿಕ್ಕಾಗಿ ಮೆನ್ನ ಥರ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನೀವೇನಾದರೂ ಯು ವಾಂಟೆಡ್ ಟು ರಿಮೂವ್ ಯುವರ್ ಅನ್ವಾಂಟೆಡ್ ಹೇರ್ ಅಂತ ಅಂದರೆ ಬ್ರೆಜಿಲ್ ವ್ಯಾಕ್ಸ್, ಇಲ್ಲಾಂದರೆ ತಿಕ್ಕಾಗಿ ಬರ್ತಿದೆ ಅಂತಂದರೆ ಖಂಡಿತ ಲೇಸರ್ ಮಾಡಿಸ್ಕೊಳ್ಳಿ. ಇಲ್ಲ ಬೇಬಿ ಹೇರ್ ಥರ ಇದೆ, ನನಗೆ ಮಾತ್ರ ಐ ಜಸ್ಟ್ ವಾಂಟೆಡ್ ಟು ರಿಮೂವ್ ಬಿಕಾಸ್ ಆಫ್ ಮೇಕಪ್ ವೇರ್ ಮಾಡೋದಕ್ಕೆ ಅಂತ ಅಂದರೆ ಈ ಥರ ಬ್ರೆಜಿಲ್ ವ್ಯಾಕ್ಸು ಆ ಥರ ಏನಾದರೂ ಹೋಗಿ, ವಿಚ್ ಈಸ್ ವೆರಿ ಗುಡ್ ಫಾರ್ ಯುವರ್ ಸ್ಕಿನ್. ನಿಮ್ಮ ಟೈಪಿಗೆ ಅಥವಾ ನಿಮ್ಮ ಅನುಕೂಲವಾಗಿ ಹೇಗಿದೆ ಏನಿದೆ ಅದನ್ನು ನೀವು ಮಾಡ್ಕೊಳ್ಳಿ. ಈಗ ಸದ್ಯಕ್ಕೆ ನಾನು ಮಾಡ್ತಿರೋದನ್ನ ಹೇಳ್ತಿದ್ದೀನಿ. ನಾನು ಬ್ರೆಜಿಲ್ ವ್ಯಾಕ್ಸ್ ಮಾಡಿಸ್ತಾ ಇದ್ದೀನಿ. ಅದೂ ಕೂಡ ಇಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲಿ ನನಗೆ ಮಾಡೋಕ್ಕಾಗ್ತಾಯಿಲ್ಲ. ಅಂದರೆ ಒಂದು ವೀಕ್ಗೆಲ್ಲನೂ ಹೇರ್ ಅಗೇನ್ ಮತ್ತೆ ರೀಗ್ರೋ ಆಗಿಬಿಡುತ್ತೆ. ಅರ್ಜೆಂಟ್ ಶೂಟ್ ಆ ಥರದ್ದೆಲ್ಲ ಇದೆ ಅಥವಾ ಮೇಕಪ್ ವೇರ್ ಮಾಡಬೇಕು ಅಂದಾಗ ರೇಸರ್ ಯೂಸ್ ಮಾಡಿಬಿಡ್ತೀವಿ. ಸೊ ಅದಕ್ಕೂ ಕೂಡ ಟೆಕ್ನಿಕ್ ಇದೆ.
ಅದನ್ನು ನೀವು ಹುಷಾರಾಗಿ ಮಾಡಬೇಕು. ಒಳ್ಳೆ ರೇಸರ್ನ ತೊಗೊಂಡು ಮಾಡಬೇಕು. ಆ್ಯಂಡ್ ಅದು ತುಕ್ಕಿಡ್ದು ಬಿಡುತ್ತೆ ರೇಸರು, ಅದನ್ನೆಲ್ಲ ಮತ್ತೆ ಮತ್ತೆ ನೀವು ಚೇಂಜ್ ಮಾಡ್ತಾ ಇರಬೇಕು. ಆ್ಯಂಡ್ ನಮ್ಮ ಥರ ಏನಾದ್ರು ತಿಕ್ಕ ಹಚ್ಚಿದಾಗ ಖಂಡಿತವಾಗ್ಲೂ ಫುಲ್ ಇಲ್ಲೆಲ್ಲ ಏನಿದೆ ರೂಟ್ ಥರ ಏನಿರುತ್ತೆ ಅದೆಲ್ಲನೂ ತಿಕ್ಕಾಗ್ಬಿಡುತ್ತೆ, ಬಬಲ್ ಥರ ಬರೋದು ಅವೆಲ್ಲ ಆಗುತ್ತೆ. ನಾನು ಇದನ್ನೆಲ್ಲ ಫೇಸ್ ಮಾಡಿದ್ದೀನಿ ಗೈಸ್. ಐ ಬ್ಯಾಡ್ಲಿ ವಾಂಟೆಡ್ ಟು ಶೇರ್ ವಿತ್ ಯು. ಈಗ ಲೇಸರಾ, ವ್ಯಾಕ್ಸಾ ಅಥವಾ ಲೇಸರ ಹೇರ್ ವ್ಯಾಕ್ಸಾ ಅಂತ ಬಂದರೆ, ನನಗೆ ತುಂಬ ತಿಕ್ ಹೇರ್ ಇರೋ ಕಡೆ ಡೆಫಿನೆಟ್ಲಿ ಲೇಸರ್ ಇಸ್ ದ ಬೆಸ್ಟೆಸ್ಟ್ ಆಪ್ಷನ್. ಆಮೇಲೆ ಇದು ಬ್ರೆಜಿಲ್ ವ್ಯಾಕ್ಸಲ್ಲಿ ಆ್ಯಕ್ಚುಲಿ ಕಡಿಮೆ ಆಗುತ್ತೆ. ಈಗ ನಾನು ಒಂದು ಫ್ಯೂ ಡೇಸಿಂದ ಮಾಡ್ತಿರೋದ್ರಿಂದ ಐ ಕ್ಯಾನ್ ಸಿ ಸ್ವಲ್ಪ, ಯಾಕಂದರೆ ಆ ತಿಕ್ ಹೇರ್ ಬರಲ್ಲ ಬ್ರೆಜಿಲ್ ವ್ಯಾಕ್ಸಲ್ಲಿ, ಮಾಮೂಲಿ ಹೇರ್ ಥರ ಬರುತ್ತೆ. ಈ ರೇಸರಲ್ಲಿ ಏನಪ್ಪ ಅಂದರೆ ತಿಕ್ ಹೇರ್ ಬರುತ್ತೆ. ತಿಕ್ ಹೇರ್ ಇರೋರಿಗೆ ತಿಕ್ ಹೇರ್ ಬರುತ್ತೆ. ಎಷ್ಟೊಂದು ಜನ ನಾನು ಕೇಳಿದ್ದೀನಿ, ನನಗೆ ಕಡಿಮೆನೇ ಆಗೋಯ್ತು, ಬರ್ತಾನೇ ಇಲ್ಲ. ಏನಕ್ಕೆ ಬರ್ತಿಲ್ಲ ಅಂತ ಅಂದರೆ, ಆ ಹೇರ್ನ ಇವಾಗ ಸುಮ್ಮನೆ ಹೇರ್ ಇರುತ್ತೆ, ಅದನ್ನು ರಿಮೂವ್ ಮಾಡಿರ್ತೀರ ನೀವು, ಬೇಬಿ ಹೇರ್ನ, ಅಂದರೆ ಚಿಕ್ಕ ವಯಸ್ಸಲ್ಲಿ ಏನೋ ಬಂದಿರುತ್ತೆ, ಅದು ಹಾಗೆ ಉಳ್ಕೊಂಡಿರುತ್ತೆ. ಅದನ್ನು ರಿಮೂವ್ ಮಾಡಿದ್ರೆ ಮಾತ್ರ ರಿಮೂವ್ ಆಗುತ್ತೆ. ಈಗ ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಿರುತ್ತೆ ಗೊತ್ತಾ, ಅವ್ರಿಗೆ ಹೇರ್ ಗ್ರೋತ್, ಅಂದರೆ ಈಗ PCOD PCOS ಇರೋರಿಗೆಲ್ಲ ಹೇರ್ ಗ್ರೋತ್ ಇರುತ್ತೆ, ಇಲ್ಲೆಲ್ಲ ಹೇರ್ ಗ್ರೋ ಆಗ್ತಾ ಇರುತ್ತೆ, ಇಲ್ಲೆಲ್ಲ ಹೇರ್ ಗ್ರೋ ಜಾಸ್ತಿ ಇರುತ್ತೆ. ಅವ್ರಿಗೆ ಏನಾಗುತ್ತೆ ಅಂತ ಅಂದರೆ ಖಂಡಿತವಾಗ್ಲೂ ತಿಕ್ಕಾಗಿ ವಾಪಸ್ ಬರುತ್ತೆ ಗೈಸ್. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನಿಮ್ಮ ಹೇರ್ ಟೈಪ್, ನಿಮ್ಮ ಅನ್ವಾಂಟೆಡ್ ಹೇರ್ ಯಾವ ಥರ ಬೆಳೀತಿದೆ, ಯಾವ ಥರ ಟೆಕ್ಸ್ಚರಲ್ಲಿದೆ ಅಂತ ನೋಡಿ ದಯವಿಟ್ಟು ಮಾಡಿ. ನಾನು ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ನಾನು ಲೇಸರ್ ಮಾಡಿಸ್ದೆ, ಖಂಡಿತ ಇಲ್ಲೆಲ್ಲ ಹಿಂಗಿತ್ತು ಅಂದರೆ ಟ್ರಸ್ಟ್ ಮೀ ನಾನು ಹಿಂಗೆ ಮಡ್ಚ್ಕೊತಾ ಇದ್ದೆ ಸ್ಕೂಲಲ್ಲಿ ಹೋಗುವಾಗೆಲ್ಲ. ಅಷ್ಟು ತಿಕ್ಕೇರ್, ನೀವು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಹ್ಯಾವ್ ವೆರಿ ತಿಕ್ಕೇರ್. ಕಾಲೆಲ್ಲ ನಾನು ತುಂಬ ಪೇಯ್ನ್ ಆಗ್ತಿತ್ತು. ವ್ಯಾಕ್ಸ್ ಅಂದ್ರೇ ಒಂದು ಹಿಂಗೆ ಎಳೆಯೋಷ್ಟೊತ್ತಿಗೆ ಸಿಕ್ಕಾಬಡೆ ನೋವಾಗ್ತಿತ್ತು ನನಗೆ. ಸೊ ನನ್ನ ಲೇಸರ್ ವಾಸ್ ದ ಬೆಸ್ಟ್. ಅದು ಲೈಟ್ ಪೇಯ್ನ್ ಆಗೇ ಆಗುತ್ತೆ, ಬಟ್ ಅಟ್ಲೀಸ್ಟ್ ಬೇರೆಬಲ್. ಓಕೆನಾ, ನನಗೆ ಲೇಸರ್ ಮಾಡಿಸಿದ ನಂಗೆ ತುಂಬ ಅನುಕೂಲ ಆಯಿತು, ವೆರಿ ತಿಕ್ ಹೇರ್ ಇರೋದ್ರಿಂದ. ಆದರೆ ಅದರಲ್ಲೂ ಆಗಿದ್ದದೆ ಬೇಬಿ ಹೇರ್ದು ಪ್ರಾಬ್ಲಮ್ ಆಯಿತು. ಸೊ ಈಗ ಸದ್ಯಕ್ಕೆ ನಾನು ಬ್ರೆಜಿಲ್ ವ್ಯಾಕ್ಸ್ನ ಮಾಡ್ತಿದ್ದೀನಿ. ದಟ್ ಈಸ್ ಕ್ವೈಟ್ ಯೂಸ್ಫುಲ್ ಆಗ್ತಿದೆ. ಯಾಕೆ ಅದನ್ನ ಮಧ್ಯದಲ್ಲಿ ನಾನು ರೇಸರ್ ಯೂಸ್ ಮಾಡಿದೆ ಅಲ್ವಾ, ಅದನ್ನು ಮಾಡಿದಾಗ ತುಂಬ ತಿಕ್ ಹೇರ್ ಬಂತು. ಹೆಂಗೆ ಅಂದರೆ ವೆರಿ ಡಾರ್ಕ್ ತಿಕ್ ಹೇರ್ ಬರುತ್ತೆ, ಅದು ತುಂಬ ಕಷ್ಟ. ನಾನು ನನ್ನ ತಂಗಿಗೆ ಹೇಳಿದೆ, ಯಾಕಂದರೆ ಈಗ ಅವಳು ನನ್ನ ತಂಗಿ ಆಗಿರೋದ್ರಿಂದ ಜಾನ್ವಿ, ಅವಳಿಗೂ ಕೂಡ ಇದೇ ಥರ ಬರುತ್ತೆ ನಿನಗೆ, ದಯವಿಟ್ಟು ಬೇಬಿ ಹೇರ್ನ ಟಚ್ ಮಾಡೋಕ್ಕೆ ಹೋಗಬೇಡ, ಬೇಕಿದ್ರೆ ನಿನಗೆ ಬೇರೆ ಥರ ಏನಾದರೂ ಮಾಡೋಣ ವೆಯ್ಟ್ ಅಂತ. ಬಟ್ ಅವಳು ಕೇಳಲಿಲ್ಲ, ಮಾಡಿಕೊಂಡ್ಲು. ಈಗ ಈವನ್ ಶೀ ಈಸ್ ಸಫರಿಂಗ್ ನಾವು. ಸೊ ದಯವಿಟ್ಟು ನಿಮ್ಮ ಹೇರ್ ಟೆಕ್ಸ್ಚರ್ ಹೇಗಿದೆ, ಹೇರ್ ಗ್ರೋ ಆಗುತ್ತಾ ವಾಪಸ್ಸು, ನಿಮಗೆ PCOD PCOS ಇದೆಯಾ ಅಥವಾ ಅದರದ್ದು ಏನು ಎಲ್ಲ ತಿಳ್ಕೊಂಡು ನೀವು ಅದನ್ನು ಅನ್ವಾಂಟೆಡ್ ಹೇರ್ನ ಟಚ್ ಮಾಡಿ. ಸೊ ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ಆ್ಯಂಡ್ ದಿಸ್ ಸಜೆಷನ್ ನಾನು ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು. ಎಷ್ಟೊಂದು ಜನ ಕೇಳಿದ್ರಿ, ಸೊ ಹಾಗಾಗಿ ಸೊ ಬಿ ಕೇರ್ಫುಲ್ ಆ್ಯಂಡ್ ರೈಟ್ ಡಿಸಿಷನ್ನ ತೊಗೊಳ್ಳಿ. ಐ ಹ್ಯಾವ್ ಜಸ್ಟ್ ಶೇರ್ಡ್ ಮೈ ಎಕ್ಸ್ಪೀರಿಯನ್ಸ್ ಅಷ್ಟೇ. ಬಿ ಕೇರ್ಫುಲ್ ಲೇಡೀಸ್, ಗರ್ಲ್ಸ್. ಸಿ ಯು ಆಲ್ ಅಗೇನ್. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ. ನೀವೆಲ್ಲರೂ ಬೇರೆ ಬೇರೆ ವಿಷಯಗಳನ್ನ ಕೇಳ್ತಿದ್ದೀರಾ, ಆದಷ್ಟು ನಾನು ವಿಷಯಗಳನ್ನ ತಲುಪಿಸೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ನಿಮಗೆ ಗೊತ್ತು ನನ್ನ ಸಿಚುವೇಶನ್ ಹೇಗಿದೆ ಅಂತ, ನೀವೆಲ್ಲ ಅರ್ಥ ಮಾಡಿಕೊಂಡು ಅದನ್ನು ನನ್ನ ಕಮೆಂಟಲ್ಲೆಲ್ಲ ತಿಳಿಸ್ತಿರ್ತೀರ, ಖುಷಿ ಆಗುತ್ತೆ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನಗೆ ದಿನ ಬಿಟ್ಟು ದಿನ ಹಾಕಬೇಕು ಅಂತ ಟ್ರೈ ಮಾಡ್ತಿದ್ದೀನಿ, ಬಟ್ ವಿತ್ ಕಿಡ್ಸ್, ವಿತ್ ಪ್ರೋಮೋ ವ್ಲಾಗ್ಸ್ ಎಲ್ಲ ಇದರಿಂದ ನನಗೆ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಡೆಫಿನೆಟ್ಲಿ ಪ್ರೋಮೋ ಬಾಸ್ಕೆಟಲ್ಲಿ ನಾನು ಏನಾದರೂ ಒಂದು ವಿಚಾರನ ಅಥವಾ ರೆಸಿಪೀಸ್ಗಳನ್ನ ಶೇರ್ ಮಾಡ್ಕೊತೀನಿ. ಟಿಲ್ ದೆನ್ ಕೀಪ್ ವೇಟಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು ಆಲ್. ಬಾಯ್.